ಇದು ಜೆ ಭೀಮನ ವಂದನೆಗಳು. ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ನಿಮಿತ್ತ ಜರುಗುತ್ತಿರುವ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ವತಿಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 14 ಏಪ್ರಿಲ್ 2025 ಸೋಮವಾರ ದಿವಸ ಮುಂಜಾನೆ 10 ಗಂಟೆಗೆ ಕಂಠಿ ಸರ್ಕಲ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಫೋಟೋಕ್ಕೆ ಮಾಲಾರ್ಪಣೆ ಮಾಡಿ ಮಾಜಿ ಮುಖ್ಯಮಂತ್ರಿಗಳಾದಂಥ SR ಕಂಠಿ ಅವರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಬೈಕ್ ರ್ಯಾಲಿ ಬಸವೇಶ್ವರ ಸರ್ಕಲ್ಗೆ ಹೋಗಿ ಅಲ್ಲಿ ಬಸವೇಶ್ವರ ಸರ್ಕಲ್ದಲ್ಲಿ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನೇರವಾಗಿ ಗೊರಬಾಳ ಅಲ್ಲಿ ಹೋಗಿ ಅಲ್ಲಿ ಬಾಬಾ ಸಾಹೇಬರ ಸರ್ಕಲ್ನಲ್ಲಿ ಹಾರವನ್ನು ಹಾಕಿ ಅಲ್ಲಿಂದ ನೇರವಾಗಿ ಬಜಾರ್ದಲ್ಲಿರುವಂಥ ಬಸವಣ್ಣ ದೇವರ ಗುಡಿಗೆ ಹೋಗಿ ಅಲ್ಲಿಂದ ಬಂಡಿಕಟ್ಟೆ ಹೋಗಿ ಅಲ್ಲಿಂದ ನೇರವಾಗಿ ಕಂಠಿ ಸರ್ಕಲ್ಗೆ ನಮ್ಮ ಈ ರ್ಯಾಲಿ ಬರುತ್ತೆ. ಬಂದ ನಂತರ ಅಲ್ಲಿ ಏನು ಬಾಬಾ ಸಾಹೇಬ್ರ ಬಗ್ಗೆ ಒಂದೆರಡು ನುಡಿಗಳನ್ನು ನುಡಿದ ನಂತರ ಈ 5 ಸ್ಥಳಗಳನ್ನ ಹೇಳಿದಂಥ 5 ಸ್ಥಳಗಳಲ್ಲಿ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗುತ್ತೆ. ಅನ್ನ ಸಂತರ್ಪಣೆ ಕಂಠಿ ಸರ್ಕಲ್ಲ, ನಮ್ಮ ಬಸ್ ಸ್ಟ್ಯಾಂಡು, ಗೊರಬಾಳ ನಾಕೆ ಹತ್ತಿರ, ಬಸವೇಶ್ವರ ಗುಡಿ ಹತ್ತಿರ, ಬನ್ನಿಕಟ್ಟಿ 5 ಸ್ಥಳಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಿಂದ ಏರ್ಪಡಿಸಲಾಗಿದೆ. ಆ ಕಾರಣದಿಂದ ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಂತಂದರೆ ಹೆಚ್ಚಿಗೆ ಇದನ್ನು ಪ್ರಚಾರಪಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಸೇರಿ ಈ ಶಿಕ್ಷಣ ಸಂಸ್ಥೆಯಿಂದ ಮಾಡ್ತಿರೋಂಥ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಡಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ನಾವು ಬಯಸ್ತಾ ಇದ್ವಿ. ಯಾಕಂತಂದರೆ ಈ ಸಲ ಈ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಿಂದ ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಸೇರಿದರೆ ಕಾರ್ಯಕ್ರಮ ಪ್ರತಿ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣದಿಂದ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳೋದಂತೆ ಹೆಚ್ಚಿನ ಪ್ರಚಾರ ಪಡಿಸಿ ಜನಗಳನ್ನು ಸೇರಿಸಲಿಕ್ಕೆ ತಾವು ಕೂಡ ಸಹಕಾರ ಮಾಡಬೇಕಂತ ನಾನು ತಮ್ಮಲ್ಲಿ ಈ ದೀಪು ಹಾಗೂ ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ವತಿಯಿಂದ ತಮ್ಮಲ್ಲಿ ವಿನಂತಿಸ್ಕೊತಾ ಇದ್ದೀನಿ. ಕಾಲದ ಕಾರ್ಯಕ್ರಮ ಬೀದಿ ಬದಿ ವ್ಯಾಪಾರಿಗಳ ಸಂಘದಿಂದ ಕಂಠಿ ಸರ್ಕಲ್ದಿಂದ ಗೊರಬಾಳ ನಾಕೆ, ಗಾಂಧಿ ಚೌಕ್, ಬಸವೇಶ್ವರ ಸರ್ಕಲ್, ಬನ್ನಿಕಟ್ಟಿ, ಮಾಂತೇಶ್ ಟಾಕೀಸ್ ರೋಡ್ ಇಂದ ಸೀದಾ ಬಸ್ ಸ್ಟ್ಯಾಂಡ್ ಪೊಲೀಸ್ ಸ್ಟೇಷನ್ ಹತ್ತಿರಕ್ಕೆ ಬಂದು ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು, DYSP, PSI, CPI ಇವರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮ ಕೂಡ ಯಶಸ್ವಿ ಮಾಡಲಿಕ್ಕೆ ಹೆಚ್ಚು ಪ್ರಚಾರಪಡಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿಗೆ ಇನ್ನೂ ಕೆಲವೊಂದು ವಿವರಗಳನ್ನು ನಮ್ಮ ಹಿರಿಯರಾದಂಥ ಮಹಾದೇವ್ ಕಂಬಗಿ ಸರ್ ಕೊಡ್ತಾರೆ. ದಯವಿಟ್ಟು ಅವರನ್ನು 2 ಮಾತುಗಳನ್ನು ಕೇಳಬೇಕಂತ ನಾನು ತಮ್ಮಲ್ಲಿ ವಿನಂತಿಸ್ಕೊತಾ ಇದ್ದೀನಿ. ನಮೋ ತಸ್ಸ ಭಗವತ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಈ ವರ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಮತ್ತು ವಿಶಿಷ್ಟವಾಗಿ ಆಚರಣೆ ಮಾಡೋ ಸಲುವಾಗಿ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಪದಾಧಿಕಾರಿಗಳು ಒಂದು ವಿಶಿಷ್ಟವಾಗಿ ಆಚರಣೆ ಮಾಡಬೇಕಂತಕ್ಕಂಥ ಆಲೋಚನೆ ಇಟ್ಟುಕೊಂಡು ಪ್ರಯತ್ನ ಮಾಡಿದ್ದಾರೆ. ಆ ಕಾರ್ಯಕ್ರಮದ ವಿಶೇಷವಾಗಿ ಬೆಳಗ್ಗೆಯಿಂದ ಬೈಕ್ ರ್ಯಾಲಿ ಪ್ರಾರಂಭ ಮಾಡೋಕ್ಕಿಂತ ಬಾಬಾ ಸಾಹೇಬರಿಗೆ ಪುಷ್ಪ ನಮನವನ್ನು ಸಲ್ಲಿಸೋದ್ರ ಮೂಲಕ
ಬೈಕ್ ರ್ಯಾಲಿ ಮೂಲಕ ಇಡೀ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವಿಶೇಷವಾಗಿ 5 ಕಡೆಗೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಟುಕೊಂಡು ಸುಮಾರು ಒಂದು 10 ಕ್ವಿಂಟಲ್ ಅಂತ ವ್ಯವಸ್ಥೆ ಇಟ್ಕೊಂಡಾರೆ. ಹೆಚ್ಚಾದರೂ ಪರವಾಗಿಲ್ಲ, ಮಾಡೋಣಂಥ ಆಲೋಚನೆ ಐತಿ. ಅದಕ್ಕಾಗಿ ಇದಕ್ಕೆ ಸಾರ್ವಜನಿಕರು ಹೇಗೆ ಸ್ಪಂದಿಸ್ತಾರೋ ಅದರ ಮೇಲಿಂದ ಆ ಕಾರ್ಯಕ್ರಮ ಇದು ವಿಶೇಷವಾಗಿ ಈ ವರ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಇದಕ್ಕೆ ಮುಂದೆ ಪ್ರೇರಣೆಯಾಗಿ ಮತ್ತೆ ಮುಂದೆ ಇದಕ್ಕಿಂತ ಹೆಚ್ಚಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಸಿಕ್ಕರೆ ಆ ಪ್ರಯತ್ನವನ್ನು ಮಾಡ್ಬೋದು ಅಂತಕ್ಕಂಥ ವಿಶೇಷ. ಜೊತೆಗೆ ಈ 1 ಗಂಟೆ ನಂತರ ನಾವು ಸಾಯಂಕಾಲ ಬೀದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ವಿಶೇಷವಾಗಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಮ್ಮುಖದಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ಬಾಬಾ ಸಾಹೇಬರ ಭಾವಚಿತ್ರವನ್ನು ಮೆರವಣಿಗೆ ಮಾಡುವುದರ ಮೂಲಕ ಅದು ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಆಚರಿಸೆ ಮಾಡಲಿಕ್ಕೆ ಅವರು ಆಯೋಜನೆ ಮಾಡಿಕೊಂಡಾರೆ. ಅದರ ಜೊತೆಗೆ ಈ ವರ್ಷ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಕೂಡ ಇವು 2 ವಿಶಿಷ್ಟವಾದರೆ, ಕನ್ನಡ ಸಾಹಿತ್ಯ ಪರಿಷತ್ನಿಂದ ವಿಶೇಷವಾಗಿ ಬಾಬಾ ಸಾಹೇಬರ ಕೊಡುಗೆಗಳು, ಅವರು ಜೀವನ ಬದುಕು ಇವೆಲ್ಲವೂ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ. ಬಟ್ ವಿಶೇಷವಾಗಿ ಬಾಬಾ ಸಾಹೇಬರು ಯಾವ್ದ್ರ ಮೇಲೆ ಬೆಳಕು ಚೆಲ್ಲಾರೆ ಅಂತಕ್ಕಂಥದ್ದು ವಿಶೇಷ ಬಿಟ್ಟುಕೊಂಡು ಮಹಿಳೆಯರಿಗಾಗಿ ಹಿಂದೂ ಕೋಡ್ ಬಿಲ್ ಸಲುವಾಗಿ ಇರ್ಬೋದು, ಆರ್ಥಿಕತೆ ಇರ್ಬೋದು, ಹೀಗೆ ಸಾಮಾಜಿಕ ಕೊಡುಗೆ ಇರ್ಬೋದು, ಇವನ್ನು ಕುರಿತು ವಿಚಾರಗೋಷ್ಠಿ ಮತ್ತು ಸಂವಾದವನ್ನು ಏರ್ಪಡಿಸಿದೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಇಳಕಲ್ ಸಾರ್ವಜನಿಕರು ಸ್ಪಂದಿಸಿ ಆಗಮಿಸಬೇಕಂತಕ್ಕಂಥ ವಿನಂತಿಯನ್ನು ಮಾಧ್ಯಮದವರ ಮೂಲಕ ನಾನು ವಿನಂತಿ ಮಾಡಿಕೊಳ್ತೇನೆ. ಹಾಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಹಕರಿಸಬೇಕು. ಹಾಗೂ ಮಾಧ್ಯಮದ ಎಲ್ಲ ಗೆಳೆಯರು ಇದನ್ನು ಪ್ರಚಾರಪಡಿಸಿ ಸಹಕಾರ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಮ್ಮಲ್ಲಿ ವಿನಂತಿಸಿ, ಕನ್ನಡ ಸಾಹಿತ್ಯ ಪರಿಷತ್ನಿಂದ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಸ್ನೇಹರಂಗದ ಸಾಂಸ್ಕೃತಿಕ ಭವನ, ನಗರಸಭೆಯ ರಂಗಮಂದಿರದ ಹಿಂದುಗಡೆ ಇರತಕ್ಕಂಥ ಸಾಂಸ್ಕೃತಿಕ ಭವನದಲ್ಲಿ ಆಯೋಜನೆ ಮಾಡಿದೆ. ಅದಕ್ಕೆಲ್ಲರೂ ತಾವು ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ನಮಸ್ಕಾರ. ವಂದನೆಗಳು. ಏಪ್ರಿಲ್ 14 ಏನಂದರೆ ಎಲ್ಲರಿಗೂ ತಿಳಿದಿರೋ ವಿಷಯ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ. ಅದು ವರ್ಷ ನಾವು ಜಯಂತಿನ ಆಚರಣೆ ಮಾಡ್ತೀವಿ. ಆದರೆ ಈ ವರ್ಷ ಒಂದು ವಿಭಿನ್ನ ರೀತಿಯಿಂದ ಆಚರಣೆ ಮಾಡ್ಬೇಕಂತೇಳಿ ನಮ್ಮ ದೀಪು ದೀಕ್ಷು ಟ್ರಸ್ಟ್ಲಿಂದ ನಿರ್ಧಾರ ಮಾಡೀವಿ. ಮತ್ತು ನಮ್ಮ ಸಮಾಜದ ಗುರು ಹಿರಿಯರು, ಯುವಕರು ಎಲ್ಲರೂ ಸೇರಿ ಚರ್ಚೆ ಮಾಡಿ ಒಂದು ಹೊಸ ರೀತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡೋಣ ಅಂತೇಳಿ ಎಲ್ಲರೂ ಹಮ್ಮಿಕೊಂಡಿದ್ದೀವಿ. ಆವತ್ತಿನ ದಿನ ಏನಪ್ಪ ಅಂತಂದ್ರೆ ಬಾಬಾ ಸಾಹೇಬರಿಗೆ ಗೌರವ ಸಲ್ಲಿಸೋದು ಮತ್ತು ಅನ್ನಪ್ರಸಾದ ಅದನ್ನು ಮಾಡ್ತೀವಿ. ಎಲ್ಲರೂ ಸಾರ್ವಜನಿಕರು ಅವ್ರಿವ್ರು ಅನ್ನೋದೇ, ಯಾವುದೇ ಜಾತಿ ಇಲ್ಲ, ಯಾವುದೇ ಇದಿಲ್ಲ, ಎಲ್ಲ ಧರ್ಮದವರು, ಎಲ್ಲ ಜಾತಿ ಜನಾಂಗದವರು, ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಎಲ್ಲರಿಗೆ ನಮಸ್ಕಾರ. ಎಲ್ಲ ನಮ್ಮ ಸಾರ್ವಜನಿಕರಿಗೆ, ನಮ್ಮ ಹುನಗುಂದ ಇಳಕಲ್ ತಾಲೂಕಿನ ಸಾರ್ವಜನಿಕ ನಮಸ್ಕಾರ. ಇದೇ 14 ಸೋಮವಾರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ. ಇಡೀ ದಿವಸ ಜಯಂತಿ ಮಾಡ್ಕೊತ ಬಂದೆವು. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೇಕು ನಾವು ಎಲ್ಲ ಸಾರ್ವಜನಿಕರಿಗೆ ಎಲ್ಲರನ್ನೂ ತೊಗೊಂಡು ಕಳಿಸಿದ್ದು. ದೀಪು ದೀಕ್ಷಾ ಈ ಸಂಸ್ಥೆಯಲ್ಲಿ ಸ್ವಲ್ಪ ಎಲ್ಲರಿಗೆ ಹೊರಗೆ ಗೊತ್ತಾಗಲಿ. ಈ ಸಂಸ್ಥಾಕ್ಕೆ ಈಗ ಆಲ್ರೆಡಿ ಈ ಸಂಸ್ಥೆದು ಕೇಳಿ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ದೇವೆ ನಾವು ಉದಯರ್ಗಡೆ. ಅದನ್ನು ಕೇಳಕ್ಕಿಂತ ಜನ ದೀಪು ದೀಕ್ಷಾ ಅನ್ನೋದು ನಾವು ಈ ಫಸ್ಟ್ ಟೈಮ್ ಕೇಳೇವ್ರಿ. ನೀವು ಅಂದಿದ್ದು ಭಾಳ ನಮಗೆ ಒಳ್ಳೆಯ ವಿಚಾರ. ನಮ್ಮ ಸಂಸ್ಥೆದವರು ನಿಮ್ಮ ಕೂಡ ನಾವು ಕೈ ಜೋಡಿಸ್ಕಿಸಿಂದ ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ತೇವೆ ಅನ್ನೋದ್ರ ಲೆಕ್ಕಕ್ಕೆ ಎಲ್ಲ ಸಾರ್ವಜನಿಕರು ಹೇಳ್ಯಾರ ನನಗೆ. ಅದೇ ಥರನೂ ನಾವೀಗ ಕಂಠಿ ಸರ್ಕಲಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಬಾಬಾ ಸಾಹೇಬನ್ನ ಅಂಬೇಡ್ಕರ್ದು ಮಾಲಾರ್ಪಣೆ ಮಾಡ್ಕೊಂಡು ಕಸಿಂದ ಅಲ್ಲಿಂದ ಬಸವೇಶ್ವರ ಸರ್ಕಲ್ಗೆ ಹೋಗಿ ಬಸವೇಶ್ವರಕ್ಕೆ ರ್ಯಾಲಿ ತೊಗೊಂಡೋಗಿ ಬೈಕ್ ರ್ಯಾಲಿ ತೊಗೊಂಡೋಗಿ ತಿರ್ಗಾ ಕಂಠಿ ಸರ್ಕಲ್ಗೆ ಬಂದು ಗೊರಬಾಳ್ನಾಕೆಗೆ ಹೋಗಿ ಗೊರಬಾಳ್ನಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಅಲ್ಲಿ ಸರ್ಕಲ್ ಇದೆ, ಆ ಸರ್ಕಲ್ಲಿಗೆ ಅಲ್ಲಿಂದ ಮುಂದೆ ಗೊರಬಾಳ್ನಾಕೆ, ಅಲ್ಲಿಂದ ಗಾಂಧಿ ಚೌಕು, ನಮ್ಮ ಬಸವಣ್ಣಪ್ಪನ ಗುಡಿ, ಕೊಪ್ಪರದವ್ರ ಪೇಟೆ, ಬನ್ನಿಕಟ್ಟಿ, ಹೀಗಾಗಿ ಎಲ್ಲ ಮಾರ್ಗವಾಗಿ ಹೋಗೋಕೆ ಒಂದು 5 ಕಡೆ ಅನ್ನಪ್ರಸಾದ ಇಟ್ಟೈತಿ ದೀಪು ದೀಕ್ಷಾ ವತಿಯಿಂದ ಆ ಸಂಸ್ಥೆಯಿಂದ. ಅದು ಎಲ್ಲ ಮುಗಿಸ್ಕೋಕ್ಕಿಂತ ಮಧ್ಯಾಹ್ನ ಆಗಿಂದ ತಿರ್ಗಾ ಸಾಯಂಕಾಲ ಪೊಲಿಸ್ ಸ್ಟೇಷನ್ಲಿಂದನ ಅಲ್ಲಿ ಬಾಬಾ ಸಾಹೇಬ್ ಭಾವಚಿತ್ರ ಒಳ್ಳೆ DJ ಹಚ್ಕೊಂಡು ಕಸಿಂದ
ಅಲ್ಲಿಂದ ಬಾಬಾ ಸಾಹೇಬಿಂದ ಎಲ್ಲ ಏನಾದರೂ ನಡೆದಿದ್ದ ಕಥೆಗಳು ಅದನ್ನು ಹಾಕುವಂಥ ಕಸಿಂದ ಅಲ್ಲಿಂದ ಎಲ್ಲ ಸಾರ್ವಜನಿಕರು ಏನಂದ್ರೆ ಬಾಬಾ ಸಾಹೇಬಂದು ಹಾಕ್ರಿ, ಬಾಬಾ ಸಾಹೇಬ್ ನಾವು ಕೇಳಬೇಕು, ನಾವು ನಿಮ್ಮ ಜೊತೆ ಬರಬೇಕು, ನಮ್ಗೆ ಅದನ್ನು ಕೇಳಿಲ್ಲ, ಒಬ್ಬರಿಗೆ ಸೀಮಿತ ಅಲ್ಲ, ಇಡೀ ದಿವಸ ಮಾಡ್ತಿದ್ರಿ, ಈಗ ಸಾರ್ವಜನಿಕವಾಗಿ ಮಾಡೋದು ನಮ್ಗೆ ಭಾಳ ಖುಷಿ ಐತಿ, ನಾವು ಅದಕ್ಕೆ ಪಾಲ್ಗೊಳ್ತೀವಿ, ನಿಮ್ಮ ಜೊತೆ ನಾವು ಬರ್ತೀವಿ ಅನ್ನೋ ಮಾತು ಕೇಳಿ ಬಂದಿದೆ. ಅವರು ಬರ್ತಾ ಇದ್ದಾರೆ. ತಾವು ಪತ್ರಿಕಾದವರು ಎಲ್ಲರೂ ಅದಿರಿ, ತಾವು ಹೈಲೈಟ್ ಮಾಡಿದ ನಾನು ಹೈಲೈಟ್ ಹಾಕೋದಿದೆ ಎಲ್ಲರಿಗೆ, ತಾವು ಬಂದು ಕೈ ಜೋಡಿಸ್ಕೊಂಡು ತಾವು ಮುಂದೆ ನಿಂತ ಕಸಿಂದ ನರ್ವೇಸ್ ಕೊಡ್ಬೇಕು ಅನ್ನೋದು ನಮ್ಮ ಆಸೆಗಳು. ಮತ್ತು ಅದಕ್ಕೆ ಹಂಗಾಗಿಂದ ಆ ಮಾರ್ಗಲಿಂದ ಸೀದಾ ಮತ್ತು ಕಂಠಿ ಸರ್ಕಲ್ಲು, ಗಾಂಧಿ ಚೌಕು, ಹೀಗಾಗಿ ಬಾಬಾ ಸಾಹೇಬ್ ಮೆರವಣಿಗೆ ಸಾಯಂಕಾಲ ಮಾಡ್ಕೊಂಡು ತಿರ್ಗಾ ಹೋಗಿ ಸ್ಟೇಷನಿಗೆ ಮುಕ್ತಾಯ ಆಗ್ತೈತಿ. ಅಲ್ಲಿ ಅನ್ನ ಸಂಪಾದನೆ ಐತಿ ಸಾಯಂಕಾಲ. ಅಲ್ಲಿ ಮುಗಿಸ್ಕೊಂಡು ಕಸಿಂದ ಎಲ್ಲರೂ ಇದನ್ನು ತಾವು ಪತ್ರಿಕೆಗೋಷ್ಠಿದಾಗ ಹೈಲೈಟ್ ಮಾಡಬೇಕು, ಎಲ್ಲ ಬಾಬಾ ಸಾಹೇಬಂದು ಹೆಸರು ಬೆಳೆಸ್ಬೇಕನ್ನೋ ತಮ್ಮಲ್ಲಿ ಕಳ್ಕಳಿಂದ ಕೇಳ್ಕೊಂಡು ಎರಡು ಮಾತು ಮುಗಿಸ್ತೀನಿ. ಜೈ ಭೀಮ್. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಇದೇ ದಿನಾಂಕ 14 ಏಪ್ರಿಲ್ 2025ರಂದು ದೀಪು ಮತ್ತು ದೀಕ್ಷಾ ಫೌಂಡೇಶನ್ ವತಿಯಿಂದ ನಮ್ಮ ಇಲ್ಕಲ್ ಪ್ರಮುಖ ಬೀದಿಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ. ನಮ್ಮ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ದೀಪು ಮತ್ತು ದೀಕ್ಷಾ ಸಂಸ್ಕೃತ ಇಲಾಖೆ ಮತ್ತು ಕ್ರೀಡಾ ಸಂಸ್ಥೆಗೆ ನಮ್ಮ ಭೀಮ್ ಆರ್ಮಿ ಸಂಪೂರ್ಣ ಬೆಂಬಲವಿದೆ. ಅದೇ ಥರನಾಗಿ ನಮ್ಮ ಭೀಮ್ ಆರ್ಮಿ ಸಂಘಟನೆ ಪ್ರತಿಯೊಂದು ಎಲ್ಲೆಲ್ಲಿ ಹಳ್ಳಿಗಳಿದಾವೋ ಆ ಹಳ್ಳಿಗಳ ಎಲ್ಲ ಭೀಮ್ ಆರ್ಮಿ ಸೈನಿಕರು ಅವತ್ತು 14ನೇ ತಾರೀಕಿಗೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ. ಜೈ ಭೀಮ್.